ರೀ ಯಾಕ್ರಿ ಸಾಂಗ್ ಮಧ್ಯದಲ್ಲ ಕಟ್ ಮಾಡ್ತೀರಾ? ಎಲ್ಲೇ ಕಟ್ ಮಾಡಿದೆ? ಎಲ್ಲರೂ ಮೂರ್ ಸತಿ ಹಾಕೊಂಡು ಮೂರ್ ಜನ ಕರ್ಸ್ಬಿಟ್ಟು ಕುಣಿಸ್ತ್ರಲ್ಲೇ. ಸಾಂಗ್ನ ಆಫ್ ಮಾಡಿಸ್ತೆ, ಹಂಗೆ ಬಿಟ್ಕೊಂಡ್ರೆ ಕರೆಂಟ್ ಬಿಲ್ ನಿಮ್ಮ ಅಪ್ಪ ಕಟ್ತಾನೆ. ನಿಮ್ಮ ಅಪ್ಪನ ಹೆಸರು ಹನುಮಂತಪ್ಪ ಕಟ್ತಾನ. ಒಂದೇ ಒಂದು ಸಾಂಗ್ ಬಿಲ್ ಕಟ್ಟ ಯೋಗ್ಯತೆ ಇಲ್ದರು ನನಗೆ ತಾಳಿ ಹೆಂಗಯ್ಯ ಕಟ್ದೆ? ಅಯ್ಯೋ, ನಾವು ಹಂಗೆ ಅನ್ಕತೀವಣ್ಣ. ತಾಳಿ ಕಟ್ಬೇಕಾದ್ರೆ ತಾಳಿ ಕಟ್ಟಾದ್ಮೇಲೆ ಕಣೆ ನನಗೆ ಗೊತ್ತಾಗಿತ್ತು ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ಸಟ್ ಬಿಲ್ಲು. ಯಪ್ಪ, ಇಷ್ಟು ಕಟ್ಟ ಬದಲು ನಾ ತಾಳಿನೇ ಕಟ್ತಾ ಇರ್ಲಿಲ್ಲ. ಇವ್ರ ಬುದ್ಧಿ ಏನಂತ ನನಗೆ ಗೊತ್ತಿಲ್ವಾ ಅಕ್ಕ? ಸಿಗರೇಟ್ ಸೇತವೆ ಮುಂಡೆವು, ಹೊಗೆ ಬರ್ಬೇಕು, ಕ್ಯಾನ್ಸರ್ ಬರ್ಬಾರ್ದು. ಅದೇ ಕುಡಿತವೆ, ಕಿಕ್ ಬರ್ಬೇಕು, ಲಿವರ್ ಮಾತ್ರ ಡ್ಯಾಮೇಜ್ ಆಗ್ಬಾರ್ದು. ರೀ ಒಂದ್ ತಿಳ್ಕೊಳ್ಳಿ, ಗಿಡ ಅಂದ್ಮೇಲೆ ಮುಳ್ಳು, ಸಂಸಾರ ಅಂದ್ಮೇಲೆ ಬಿಲ್ಲು ಇದ್ದಿದ್ದೆ. ಹೌದಪ್ಪ, ಇದ್ದಿದ್ದೆ. ಏನ್ ಮಾಡೋದು ಅಕ್ಕುಲಣ್ಣ? ಮದ್ವೆ ಅದು ವಸ್ತ್ರಲ್ಲಿ ಬರೀ ಫಸ್ಟ್ ನೈಟ್ ಮಾತ್ರ ಫೋಕಸ್ ಅಲ್ಲಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಔಟ್ ಫೋಕಸ್ ಆಗಿರುತ್ತೆ. ಮದ್ವೆ ಆಗಿದ್ದು 6 ತಿಂಗಳಣ್ಣ, ಎಲ್ಲ ಫೋಕಸ್ ಅಲ್ಲಿರುತ್ತೆ. ಫಸ್ಟ್ ನೈಟ್ ಔಟ್ ಫೋಕಸ್ ಆಗ್ಬಿಡುತ್ತೆ. ಹುಡ್ಕಾಡ್ಬೇಕು ನಾವಿಲ್ಲಿ ಅಂತ. ರೀ ಮೊನ್ನೆ ತಾನೇ ಮದ್ವೆ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಬಾಬಾ ಒಂದು ಹಿಲೇರಿಯಸ್ ಸ್ಕಿಟ್ ನ ನೋಡಿದ್ವಿ. ನಮ್ಮ ಜಡ್ಜಸ್ಗೆ ಇದಿಷ್ಟ ಆಯ್ತಾ? ಮೊದಲನೇದಾಗಿ ಅನು ಮ್ಯಾಮ್. ಫಸ್ಟ್ ನಿಂತ್ಕೊಂಡ್ಬಿಡ್ತೀನಪ್ಪ. ಹಿಟ್ ಮೇಲ್ ಅವರೇ ಕಾಲ್ ಪರ್ಫಾರ್ಮೆನ್ಸ್ ಅಂಡ್ ಹಿಟ್ ಮೇಲ್ ಅವರೇ ಕಾಲ್ ಜೋಡಿ. ಇದು ಹೇಗೆ ಆನ್ ಸ್ಕ್ರೀನ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ರಮ್ಯಾ ಅವರ ಜೋಡಿ ಸೂಪರ್ ಡೂಪರ್ ಹಿಟ್, ಹೇಗೆ ಡಿ ಬಾಸ್ ದರ್ಶನ್ ಸರ್ ಹಾಗೂ ರಕ್ಷಿತಾ ಮ್ಯಾಮ್ ಅವರ ಜೋಡಿ ಸೂಪರ್ ಡೂಪರ್ ಹಿಟ್, ಹಾಗೆ ಆನ್ ಸ್ಕ್ರೀನ್ ಅಲ್ಲಿ ಹೇಗೆ ಅರ್ಜುನ್ ಜನ್ಯ ಅನುಶ್ರೀ ಜೋಡಿ ಸೂಪರ್ ಹಿಟ್, ಹಾಗೆ ರೀಲ್ಸ್ ಅಲ್ಲಿ ಅಕುಲ್ ಬಾಲಾಜಿ ಹಾಗೂ ಅನುಶ್ರೀ ಜೋಡಿ ಸೂಪರ್ ಹಿಟ್. ಅದೇ ರೀತಿ ಆನ್ ಸ್ಟೇಜ್ ಆನ್ ಸ್ಕ್ರೀನ್ ಅಲ್ಲಿ ಜಗ್ಗ ಹಾಗೂ ಗಿಲ್ಲಿ ಪಕ್ಕದಲ್ಲಿರೋ ನಯನ, ಜಗ್ಗ ನಯನ ಜೋಡಿ ಸೂಪರ್ ಡೂಪರ್ ಹಿಟ್ ಜೋಡಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮಿಬ್ರು ಕೆಮಿಸ್ಟ್ರಿ, ಆ ಟೈಮಿಂಗು ನೆಕ್ಸ್ಟ್ ಲೆವೆಲ್. ಜಗ್ಗ ಅಂಡ್ ನಯನ, ಹ್ಯಾಟ್ಸ್ ಆಫ್ ಟು ಯು ಗೈಸ್, ಹ್ಯಾಟ್ಸ್ ಆಫ್. ಆ್ಯಂಡ್ ನನಗೆ ಈ ಕಥೆನೇ ಇಷ್ಟ ಆಯಿತು, ಬಿಕಾಸ್ ನಾನು ಕೂಡ ಒಬ್ಳು ಡಬ್ಬಿಂಗ್ ಆರ್ಟಿಸ್ಟು, ನನಗೆ ಗೊತ್ತು ಆ ಡಬ್ಬಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ. ಆ ಎಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳು ನಿಜವಾಗ್ಲೂ ಸಿನಿಮಾದಲ್ಲಿ ಪರದೆ ಮೇಲೆ ಪಾತ್ರಗಳಿಗೆ ಜೀವ ತುಂಬೋರೆ ನಮ್ಮ ಕಂಠದಾನ ಕಲಾವಿದರು. ಸೊ ಎಲ್ಲ ಕಂಠದಾನ ಕಲಾವಿದರಿಗೆ ನಮ್ಮ ವೇದಿಕೆ ಮೂಲಕ ಅಭಿನಂದನೆಗಳು. ಆ್ಯಂಡ್ ಬಸ್ಸು, ವಾಟ್ ಅ ಟ್ಯಾಲೆಂಟ್ ಬಸ್ಸು, ನೀವು ಏನು ಅದ್ಭುತವಾದಂಥ ಟ್ಯಾಲೆಂಟು. ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಕಂಡಂಥ ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂದರೆ ಬಸ್ಸು ನೀವೇ. ಸೂಪರ್. ಆ್ಯಂಡ್ ನವಾಜ್, ನಂಗೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ಇಷ್ಟ. ಅವ್ನು ಬಂದು ಅವನು ನಗ್ತಾನೆ, ನಮ್ಮನ್ನೆಲ್ಲ ನಗಿಸ್ತಾನೆ, ನಂಗೆ ಅದಕ್ಕೆ ನಿಂಗೆ ಇಷ್ಟ ಮಗ. ಆ್ಯಂಡ್ ಅಭಿ, ವಾಟ್ ಅ ಟ್ರೀಟ್ ಟು ವಾಚ್ ಯು ಅಭಿ. ನಿಮ್ಗಿರೋ ಒಂದೇ ಒಂದು ಡೈಲಾಗ್ನ ಕೂಡ ನೀವು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತೀರಾ, ಸಿಕ್ಕ ಅವಕಾಶವನ್ನ ಕರೆಕ್ಟಾಗಿ ಉಪಯೋಗಿಸ್ತೀರಾ ಅಭಿ, ವೆರಿ ಗುಡ್. ಇನ್ನು ಕಮಿಂಗ್ ಟು ಗಿಲ್ಲಿ, ಏನಿಲ್ಲ, ಹೋಗಿ ಕೂತ್ಕೊಮ್ಮ, ಲೀವ್ ಇಟ್, ಜಸ್ಟ್ ಲೀವ್ ಇಟ್, ಜಸ್ಟ್ ಲೀವ್ ಇಟ್. ಬಟ್ ಗಿಲ್ಲಿ, ಲವ್ ಯು ಗಿಲ್ಲಿ, ಲವ್ ಯು ಕಣ. ನನ್ನ ಮೋಸ್ಟ್ ಫೇವ್ರೆಟ್ ಕಲಾವಿದರು ಜಗಪ್ಪ ಅಂಡ್ ನಯನ. ಇವರಿಬ್ರು ಒಟ್ಟಿಗೆ ಪರ್ಫಾರ್ಮ್ ಮಾಡಿದ್ದು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಕೂಡ ಈ ಒಂದು ಸ್ಕಿಟ್ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಮುದ್ದಾದ ಕಲಾವಿದರಿಗೆ ಮನಸಾರೆ ಥ್ಯಾಂಕ್ ಯು ಶ್ವೇತಾ ಮ್ಯಾಮ್. ಈ ಒಂದು ಸ್ಕಿಟ್ ನ ಕಾನ್ಸೆಪ್ಟ್ ಹಾಗೂ ರೈಟರ್ ಬಂದು ಲೋಕಿ ಸರ್, ಹಾಗೇನೆ ಮೆಂಟರ್ ನವೀನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಾಡ್ ಫಾದರ್ ಜಗ್ಗೇಶ್ ಸರ್. ಅದೇ ಡಬ್ಬಿಂಗ್ ಸ್ಕ್ರಿಪ್ಟು ಅವರಿಬ್ಬರು ಗಂಡ ಹೆಂಡತಿ ಥರ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಒಂದು ಅನುಭವ ಅಂದರೆ ಬೆಂಗಳೂರು ರೆಕಾರ್ಡಿಂಗ್ ಸೆಟ್ರ್ ಅಂತ ಇತ್ತು ಗಾಂಧಿನಗರದಲ್ಲಿ, ಅಲ್ಲಿ ಡಬ್ಬಿಂಗ್ ಮಾಡೋರು ಸಾಮಾನ್ಯವಾಗಿ ಯಾರಿಗೂ ಒಳಗೆ ಬಿಡ್ತಾ ಇರಲ್ಲ. ಇವಾಗ ಅಂದರೆ ಯಾರು ಎಲ್ಲಿ ಬೇಕಾದ್ರೆ ಬರ್ಬೋದು, ಭಾಳ ಸ್ಟ್ರಿಕ್ಟ್ ಅಂದರೆ ಭಾಳ ಸ್ಟ್ರಿಕ್ಟು. ನನಗೆ ಪಾಪ ಯಾರೋ ರೆಕಮೆಂಡ್ ಮಾಡಿ ಕೂರಿಸಿದ್ರು, ಒಂದು 4-5 ಜನ ಕೂತಿದ್ರು. ನನ್ನ ಕರ್ಮಕ್ಕೆ ಯಾರೋ ಗಂಡ ಹೆಂಡತಿ ಬುಸ್ಗುಡೋ ಸೀನು ಡಬ್ಬಿಂಗ್ ಮಾಡ್ತಾವ್ರೆ ಅಂತ ನಾನು ಗೊಳೋ ಅಂತ ನಕ್ಬಿಟ್ಟು ಡೈರೆಕ್ಟ್ ಯಾರೋ ಅವ್ನು ಕೆಲಸ ನೋಡಿರೋ ಅವ್ನಿಗೆ ಅವನು ಒಳಬಿಟ್ಟು ಯಾವ ಅಂತ ಅಂದಾಗ ಏನು ಸ್ಪೀಡಾಗಿ ಓಡ್ ಬಂದು ಬಾಗಿಲಿಂದ ನಿಂತ್ಕೊಂಡ್ಬಿಟ್ಟೆ. ಪಾಪ ನನ್ನ ಬದಲಿಗೆ ಯಾವನಿಗೋ ಬಾಯಿ ಬಂದಂಗೆ ಬೈದಿದ್ರು ಅವರೆಲ್ಲ ಮಕ್ಕಳಿಗೆ ಓಡಿಸಿದ್ರು. ನಾನೇನು ಹಾಗೆ ಡಬ್ಬಿಂಗ್ ಅನ್ನೋದೇ ಒಂದು ಮಜಾ. ಕೆಲವರು ಆ್ಯಕ್ಟ್ರಸ್ಗಳಂತೂ ಆ್ಯಕ್ಟ್ ಮಾಡಿಬಿಟ್ಟು ಹೊಡೋಗ್ತಾಯಿದ್ರು, ಅವ್ರಿಗೆ ಡಬ್ಬಿಂಗ್ ಮಾಡೋಕ್ಕೆ ಬರ್ತಾಯಿರಲಿಲ್ಲ, ಕಳಿಸ್ಬಿಡೋರು. ಅವಾಗ ನೀವು ಹೇಳ್ದಂಗೆ ಭಾಳ ಕ್ಲಾಸಿಕ್ ಡಬ್ಬಿಂಗ್ ಆರ್ಟಿಸ್ಟ್ಗಳಿದ್ದರು ಅವಾಗ. ಅವರೆಲ್ಲ ಎಷ್ಟು ಪ್ರೊಫೆಷನಲ್ ಅಂದರೆ ಒಂದು ಪಾತ್ರವೇ ಆಗೋಗ್ಬಿಡೋರು ಅವರು. ಆರ್ಟಿಸ್ಟ್ಗಳು ಸ್ವಲ್ಪ
ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿರ್ತಾ ಇರಲಿಲ್ಲ. ವಾಯ್ಸಲ್ಲಿ ಅವ್ರಿಗೆ ಒಂದು ಸ್ಪೆಷಲಾಗಿ ಎಫೆಕ್ಟನ್ನು ಕೊಟ್ಟು ಆ ಘನತೆ ಹೆಚ್ಚಿಸೋರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಆ್ಯಕ್ಟಿಂಗು ಅನ್ಬೇಕು, ಆ ಥರ ಫೀಲ್ ಬರೋದು. ದಟ್ ವಾಸ್ ದ ಕೆಪಾಸಿಟಿ ಆಫ್ ಡಬ್ಬಿಂಗ್ ಆರ್ಟಿಸ್ಟ್ ಆ ಕಾಲದಲ್ಲಿ. ಅವ್ರದ್ದೆಲ್ಲ ಒಂದು ಗುಂಪಿತ್ತು, ಎಲ್ಲ ಒಂದು ಮನೆಯವರು ಇದ್ದಂಗಿದ್ರು. ಅವರೆಲ್ಲ ಒಟ್ಟಿಗೆ ಊಟ ತಗೊಂಡು ಬಂದು ಆ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲ ಅದು ಅಟ್ಮಾಸ್ಫಿಯರೇ ಬೇರೆ ಅದು. ಅದು ನಾನು ಇವತ್ತು ನನಗೆ ಅದೇ ದುಃಖ. ಅಂತಹ ಒಂದು ಇಂಡಸ್ಟ್ರಿ ಏನು ಚೆನ್ನಾಗಿತ್ತು. ಆ ಡಬ್ಬಿಂಗ್ ಥಿಯೇಟ್ರಲ್ಲಿ ನಾವು ಹೋದರೆ ಫ್ಯಾಕ್ಟ್ರಿಲಿ ಸೈರನ್ ಹಾಕ್ದಂಗೆ ಹಾಕೋರು. ಆ ಸೈರನ್ ಹಾಕಿದಾಗ ಬ್ರೇಕ್ ಆಗೋದು, ತಿರ್ಗಾ ಸೈರನ್ ತಿರ್ಗಾ ಹಾಕೋದು ಅಂತ ತಿರ್ಗಾ ಸ್ಟಾರ್ಟ್ ಆಯಿತು ಅಂತ ಹಾಕೋದು. ಏನೇನೋ ಸಿಸ್ಟಮ್ಗಳೆಲ್ಲ ಇತ್ತು. ಆಮೇಲೆ ರೆಡ್ ಲೈಟ್ ಹಾಕ್ಬಿಡೋರು. ಆ ರೆಡ್ ಲೈಟ್ ಹಾಕೋದಾದ್ರೆ ಸೈಲೆನ್ಸ್ ಅಂತ. ಇವತ್ತು ಯಾರೂ ಮಾತಾಡ್ತಾ ಇರಲಿಲ್ಲ ಅವಾಗ. ಆಮೇಲೆ ಆ ಡಬ್ಬಿಂಗ್ ಥಿಯೇಟ್ರು ಅನ್ನೋದೇ ಒಂದು ಭಯದ ವಾತಾವರಣ. ಪಿನ್ ಡ್ರಾಪ್ ಸೈಲೆನ್ಸ್ ಹಾಗೆ ಅದೆಲ್ಲ ಒಂಥರ ಚಂದ. ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ಒಂದು ತುಂಬ ದೊಡ್ಡ ಘನತೆ ಗೌರವ ಎಲ್ಲ ಇತ್ತು. ಇವತ್ತು ಅದನ್ನು ವಾಪಸ್ ತಿರ್ಗಾ ತೊಗೊಂಬಂದರು ಸ್ಟೇಜ್ ಮೇಲೆ. ತುಂಬ ಚೆನ್ನಾಗಿ ಕಾನ್ಸೆಪ್ಟ್ ಇದು. ಸುಮ್ಮನೆ ಇವಾಗ ಅನ್ಕೊಳ್ಳೋಣ ಆನಂದ, ಒಂದು ಟಾಸ್ಕ್ ಕೊಟ್ಬಿಡೋಣ ಇಬ್ಬರಿಗೂ. ಹಾಂ, ನೀನು ಈ ಕಡೆ ಬರೋ, ನೀ ಈ ಕಡೆ ಬಮ್ಮ. ಇವಾಗ ಸುಮ್ಮನೆ ಒಂದು ಏನೋ ಕೊಳಾಯಿ ರಿಪೇರಿ ಮಾಡೋನು ಅಂತ ತಿಳ್ಕೊ. ನೀನು ಅವಳು ಓನರು, ಅವಳು ಡಬ್ಬಿಂಗಲ್ಲಿ ನೀನು ಕೊಳಾಯಿ ರಿಪೇರಿ ಮಾಡೋದ್ರ ಬಗ್ಗೆ ಹೇಳ್ತಾಳೆ, ನೀನು ಅದಕ್ಕೆಲ್ಲ ಉತ್ತರ ಕೊಡ್ತೀಯ. ಹೆಂಗಿರುತ್ತೆ ಏನೊಂದು ಸುಮ್ಮನೆ ಕಲ್ಪಿಸ್ಕೊಡಿ. ನಿಧಾನಕ್ಕೆ ಪ್ರಶಾಂತ ಮಾತ್ರ. ರೆಡಿ ಆಕ್ಷನ್. ಯಾರು ನಾವು ಕೊಳಾಯಿ ರಿಪೇರಿ ಮಾಡೋರು, ಅದೇ ಬಂದಿದ್ವಿ. ನೀವು ಹೇಳಿದ್ರಲ್ಲ, ಹೇಗಿದ್ರಿ? ಅದು ಏನಾಗಿದೆ, ನಿನ್ನೆಯಿಂದ ನೀರೇ ಬರ್ತಾ ಇಲ್ಲ. ಹೌದಾ? ಸಾಮಾನ್ಯವಾಗಿ ಹಿಂದೆಯಿಂದಲ್ಲ ಮುಂದೆನೇ ಬರೋದು. ಏನಿದು ಈ ಥರ ಹಿಂಗಾಗೋಯ್ತಲ್ಲ? ಅದು ನಮ್ಮ ಯಜಮಾನ್ರ ಮನೇಲಿ ಇದ್ದ ನೀರು ಚೆನ್ನಾಗಿ ಬರುತ್ತೆ, ಅವ್ರ ಆಫೀಸ್ಗೆ ಹೋಗಿದ ತಕ್ಷಣ ಖಾಲಿ ಆಗ್ಬಿಡುತ್ತೆ. ಅಯ್ಯೋ, ಏನು ಮಾಡೋಕ್ಕಲ್ಲಮ್ಮ. ಒಂದೊಂದು ಯಜಮಾನ್ರ ಕೊಳಾಯಿನ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನು ಬಿಚ್ಚಿದ್ ಕಲ್ತ್ಕೊಳ್ಳಿ ನೀವು, ಅವಾಗ ಆರಾಮಾಗಿ ಬಿಚ್ಬೋದು. ಆದ್ರೆ ಏನ್ ಗೊತ್ತಾ, ನೀವು ನಲ್ಲಿಗೆ ರಿಪೇರಿ ಮಾಡ್ಬೇಕಾದ್ರೆ ಅವ್ರು ಬಂದ್ಬಿಟ್ರೆ ಅಂತ. ನೀವೇನು ಮನೆ ಕಾಂಪೌಂಡ್ ಆ ಕಡೆ ಎಸ್ಕೇಪ್ ಆಗಿ ಹೋಗ್ಬಿಡ್ತೀವಿ. ಕಂಟಿನ್ಯೂ. ಅಯ್ಯೋ ಇಲ್ಲೇ ಬನ್ನಿ ನೋಡಿ, ನೀರೇ ಬರ್ತಾ ಇಲ್ಲ. ಅಯ್ಯೋ ಇರ್ಲಿ ಬಿಡಿ, ಮೆತ್ತ ಬನ್ನಿ ಒಳಗೆ. ಅಯ್ಯೋ ಬರ್ರಿ. ಅಯ್ಯೋ ಒಳ್ಳೆ ಕತೆ ಆಯ್ತು. ಏನು ಅಭ್ಯಾಸ ಅಲ್ವಾ? ಬನ್ನಿ. ಆಮೇಲೆ ಇಲ್ಲ, ಏನ್ ಗೊತ್ತಾ, ಇಲ್ಲಿ ಹೊರಗಡೆ ನಿಂತ್ಕೊಂಡ್ರೆ ನಲ್ಲಿ ರಿಪೇರಿ ಮಾಡ್ಸಕ್ ನಮ್ಮ ವಟಾರದಲ್ಲಿ ತುಂಬಾ ಜನ ಲೇಡೀಸ್ ಇದ್ದಾರೆ. ಅಯ್ಯೋ, ಒಂದ್ಸರಿ ಅನ್ನೋರು ಕೂಡ ಅವ್ರ ಮನೆಗೆ ಕರೆಸಿದ್ರು ನನಗೆ. ಹಂಗೆ ಕಾಂಪೌಂಡ್ನಾಗ ಆಚೆ ಓಡೋಗ್ಬಿಟ್ಟಿದ್ದೆ ನಾನು. ನೀವು ಏನು ವರಿ ಮಾಡಬೇಡಿ, ಬನ್ನಿಮ್ಮ. ಇಲ್ಲ, ಒಳಗ್ ಬನ್ನಿ, ಹೇಳ್ತೀನಿ ನಾನು ಯಾವ ನಲ್ಲಿ ಅಂತ. ಬನ್ನಿ ಒಳಗೆ. ಹಾಗೆ ಡಬ್ಬಿಂಗ್ ಮಾಡ್ತಾ ಇದ್ದಿದ್ದು ಹಂಗೇನೆ. ಕಳೆದೋಗ್ಬಿಟ್ರೆ ವಾಯ್ಸು ಹಿಂಗೆ ಕುತ್ಕೊಂಡು ಡಬ್ಬಿಂಗ್ ಎಲ್ಲ ಮಾಡ್ತಾ ಇದ್ವಿ. ಲೆಟ್ಸ್ ಹಿಯರ್ ಇಟ್ ಫಾರ್ ನಮ್ ಜಗ್ಗೇಶ್ ಸರ್ ಅಂಡ್ ಆನಂದ್ ಸರ್. ಇವನು ಆಕ್ಚುಲಿ ನನ್ನ ಕಣ್ಣಿಗೆ ಹೆಂಗ್ ಕಾಣಿಸ್ದ ಗೊತ್ತಾ? ಒನ್ವಳ್ಳಿ ಕೃಷ್ಣನ್ ನಂಗೆ ಕಂಡುಬಿಟ್ಟೆ ನನ್ನ ಕಣ್ಣಿಗೆ. ಕರೆಕ್ಟ್ ಅಲ್ವಾ? ಇವನು ಅಷ್ಟೇ ಚೆನ್ನಾಗಿ ಮಾಡಿದೆ ಕಣ. ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಭಾಳ ಚೆನ್ನಾಗಿತ್ತು. ಓವರ್ ಆಲ್ ಡಬ್ಬಿಂಗು ಕಾನ್ಸೆಪ್ಟ್ ಚೆನ್ನಾಗಿತ್ತಪ್ಪ. ನೀವಿಬ್ಬರು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಜಗೇಶ್ ಸರ್. ಈ ಕಾನ್ಸೆಪ್ಟ್ ಕೊಟ್ಟು ರೈಟ್ ಮಾಡಿದಂತಹ ನಮ್ಮ ಲೋಕಿ ಸರ್ ಹಾಗೆ ಮೆಂಟರ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಟೀಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.